ದಾವಣಗೆರೆ ಜಿಲ್ಲೆ ಚನ್ನಗಿರಿ ನಗರದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು. ಜುಮ್ಮಾ ಶಾ ವಲಿ ಮಖಾನ್ ಜಾಗದ ಬಗ್ಗೆ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಮೊಹಮ್ಮದ್ ಫಾಜಿಲ್ ಸಾಬ್ ಚರ್ಚೆ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಅಂಜುಮನ್ ಕಮಿಟಿಯ ತಾಲೂಕು ಗೌರವಾಧ್ಯಕ್ಷರಾದ ಅಮಾನುಲ್ಲಾ, ಸರ್ದಾರ್ ಅಹಮದ್, ಮುಸ್ತಾಕ್ ಅಹಮದ್ ವಕೀಲರು, ಹೊನ್ನೇಬಾಗಿ ಜಬೀವುಲ್ಲಾ, ಹೆಬ್ಬಲ್ ಅಹಮದ್, ಅಬ್ದುಲ್ ಅಜೀಜ್, ಸೈಯದ್ ಇಮ್ರಾನ್, ಉಮರ್ ಮುಕ್ತಿಯಾರ್, ಸೈಯದ್ ತನ್ವೀರ್, ಮೊಹಮ್ಮದ್ ಆಫ್ತಾಬ್ ಭಾಗಿಯಾಗಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಕೂಡ ಖಾತೆಗೆ ರೆಕಮೆಂಡ್ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ. 3 ವರ್ಷ ಪ್ರೈವೇಟ್ ಪಾರ್ಟೀಸ್ ಇದೆ, 30 ವರ್ಷ ಆದರೆ ಗೌರ್ಮೆಂಟ್ ಪ್ರಾಪರ್ಟೀಸ್ ಇದೆ. ಹಾಗೆ ತಲಾಂತರವಾಗಿ ನಾವು ಯೂಸ್ ಮಾಡ್ಕೊಳ್ತಾ ಇರೋದು. ಮತ್ತು ನಾವು ಅಲ್ಲಿ ಒಂದು ಮಕಾನ್ ಕಟ್ಟಿದ್ವಿ, ಆ ಮಕಾನು ಸಹ ಅದೇ ರೀತಿ ಅಲ್ಲಿ ಮನ್ಮನೆ ಅದನ್ನು ಡಿಮಾಲಿಷ್ ಮಾಡಿರೋದು. ಎರಡನೇನಪ್ಪ ಅಂದ್ರೆ ಇದರ ಬಗ್ಗೆ ಖಾತೆ ಮಾಡಿ ಅಂತ ಪದೇ ಪದೇ ಬರೆದ್ರು ಸಹ ಕಿವಿ ಮೇಲೆ ಹಾಕೊಂಡಿದ್ದಾರೆ. ಹಾಗಾಗಿ ಶಿವಮೊಗ್ಗ ಕೋರ್ಟಲ್ಲಿ, ಅವಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಇತ್ತು, ಅಲ್ಲಿ ಕುಲಂಕುಷವಾಗಿ 4-5 ವರ್ಷ ಟ್ರಯಲ್ ನಡೆದಿದ್ಮೇಲೆ ಅದನ್ನು ಅಪೀಲ್ ಹೋದಿವಿ ಹೈಕೋರ್ಟಿಗೆ. ಹೈಕೋರ್ಟ್ ಏನಂದ್ರು ಅಂದ್ರೆ ಈ ಜಾಗವನ್ನು ನಮ್ಮ ಕಡೆ ಮಾಡಿ ಅಂದ್ರೆ ಜುಮ್ಮಾ ಶಾ ಖಾನ್ ಕಡೆಯನ್ನ ತೀರ್ಮಾನ ಕೊಟ್ಟು ಮುನ್ಸಿಪಾಲಿಟಿಗಳಿಂದ 1,700 ರೂಪಾಯಿ ಚಿಲ್ಲರ ನಮಗೆ ದಂಡ ಸಹ ಕಟ್ಟಿದ್ದಾರೆ. ಅಂದ್ರೆ ಲಾ ಆಫ್ ಅಡ್ರೆಸ್ ಪೊಸಿಷನ್ ಸಿನ್ಸ್ ಬಿಗಿನಿಂಗ್ ತಲಾಂತರದಿಂದಲೂ ನಾವು ಅನುಭವಿಸಿಕೊಂತ ಇದನ್ನು ಯಾವುದೇ ಅಡೆತಡೆ ಇಲ್ಲದೆ ಧರ್ಮ ಫಂಕ್ಷನ್ಸ್ ಆದಾಗ, ಎಸ್ಪೆಷಲಿ ಮೊಹರಂ ಹಬ್ಬ ಆದಾಗ ಆ ಜಾಗದಲ್ಲಿ ಯೂಸ್ ಮಾಡಿ ಇಡೀ ಮುಸ್ಲಿಂ ಜನಾಂಗ ಅಲ್ಲಿ ಸೇರಿ ತಾವೂತನ ಇಟ್ಟಿ ಅಲ್ಲಿ ಫಾತಿಹಾ ಮತ್ತು ಪಠಣವನ್ನು ಮಾಡಿ ಆ ಜಾಗವನ್ನು ಹೆಚ್ಚು ಕಡಿಮೆ ಒಂದು 100 ವರ್ಷದಿಂದ ಅದನ್ನು ಯೂಸ್ ಮಾಡ್ತಲೇ ಬಂದಿದ್ದಾರೆ. ಹಾಗಾಗಿ ಇದು ನಮ್ದು ಅಂತ ಆಗಿದೆ. ಇದು ಯಾವುದೇ ಜಾಗ, ಯಾವುದೇ ಗೌರ್ಮೆಂಟ್ ಯಾರನ್ನೂ ಕೊಡಲ್ಲ. ಅದನ್ನ ಯಾವಾಗ ಕೊಡ್ತಾರೆ, ಆ ಜಮೀನು ಸ್ವಾಧೀನಪಡಿಸಿ ಆ ಜಮೀನಿಗೆ ಚಬ್ಬಂದಿ ಹಾಕಿ ಲೇಔಟ್ಸ್ ಮಾಡಿ ಇಂಥ ಜಾಗ ಇದಕ್ಕೆ, ಇದು ಮಠಕ್ಕೆ, ಇದು ದೇವಸ್ಥಾನಕ್ಕೆ, ಇದು ಮಸೂತಿಗೆ ಅಂತ ಕೊಟ್ರೆ ಅದು ಗೌರ್ಮೆಂಟ್ ಜಾಗ ಆಗುತ್ತೆ. ಹಾಗಾಗಿ ಇದು ಲಾ ಆಫ್ ಅಡ್ರೆಸ್ ಪೊಸಿಷನ್ ಅಲ್ಲಿ ತಲಾಂತರದಿಂದ ನಾವು 100 ವರ್ಷದಿಂದ ಯೂಸ್ ಮಾಡಿದ್ರಿಂದ ಈ ಜಾಗ ಬಂದಿರೋದು. ಅವ್ರು ಏನಪ್ಪಾ ಅಂದ್ರೆ ಆ ಜಾಗದಲ್ಲಿ ಎದ್ದಿ ಎಷ್ಟೋ ವರ್ಷದ ಹಿಂದೆ ತೀರ್ಕೊಂಡಿದ್ರು. ಹೆಸರು ಜುಮ್ಮಾ ಶಾ ಅಂತ, ಆ ವ್ಯಕ್ತಿಯಿಂದಲೇ ಆ ಹೆಸರು ಬಂದಿರೋದು. ಧರ್ಮಗುರು ಅಲ್ಲ, ಈಗ ಬೋಧಕರು ಆವಾಗ ಇಲ್ಲಿಗೆ ಬಂದು ಆ ಜಾಗದಲ್ಲಿ ಇದ್ರು, ಆ ಸೇವೆ ಮಾಡ್ಕೊಂತೀವಿ. ಅವ್ರು ಅಲ್ಲೇ ತೀರ್ಕೊಂಡ್ರಲ್ಲ, ಹಾಗಾಗಿ ಅಲ್ಲೇ ಅದು ದಫನ್ ಮಾಡ್ತೀವಿ. ಅವ್ರ ಹೆಸರಿನಲ್ಲೇ ಜುಮ್ಮಾ ಶಾ ಅಂತ ಅದು ಹೆಸರು ಬಂದಿರೋದು. ಜುಮ್ಮಾ ಶಾ ವಲಿ, ಹೆಸರು ಜುಮ್ಮಾ ಶಾ ವಲಿ. ಈಗ ಮೊಹಮ್ಮದ್ ಶಾ ಅಂತ ಮೇಲೆ ಇದ್ದಾರೆ ಇಲ್ಲಿ ದರ್ಗಾ, ಅದು ಮೊಹಮ್ಮದ್ ಶಾ ಅವರು, ಇವರು ಜುಮ್ಮಾ ಶಾ ಅಂತ. ಜುಮ್ಮಾ ಶಾ ವಲಿ, ಜುಮ್ಮಾ ಶಾ ಪ್ಯೂರ್ಲಿ ವಕ್ಫ್ ಪ್ರಾಪರ್ಟಿ ಅಂತ ಗೆಜೆಟ್ ನೋಟಿಫಿಕೇಶನ್ 1952 ಅಲ್ಲಿಂದ ಅಲ್ಲಿವರೆಗೂ ವಕ್ಫ್ ಪ್ರಾಪರ್ಟಿ ಅಂತ ಆಗಿದೆ. ಇದು ಮುನ್ಸಿಪಾಲಿಟಿ ಏನಾಗಿದೆ 229, 230 ನಂಬರ್ ಅಂತ ಹೇಳಿತ್ತು. 229 ಪ್ಯೂರ್ಲಿ ವಕ್ಫ್ ಪ್ರಾಪರ್ಟಿ ಜುಮ್ಮಾ ಶಾ ಮಕಾನ್. 229 ಹೈಕೋರ್ಟ್ ಆದೇಶದ ಪ್ರಕಾರವೂ ಸಹ 230 ಏನಿದೆ ಅದು ಬಸ್ ಸ್ಟ್ಯಾಂಡ್. ಆವಾಗ ಏನಾಗಿದೆ, MS ಪಾಪಣ್ಣವರು ಅಧ್ಯಕ್ಷರಾದಾಗ ಏನಾಗ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ 230 ಅಕ್ವೈರ್ ಮಾಡ್ಕೊಂಡ್ಬಿಟ್ರು. ಈಗ ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಮುನ್ಸಿಪಾಲ್ಟಿಯಾಗಿ 229 ಜುಮ್ಮಾ ಶಾ ಮಕಾನ್, 230 ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಹೇಳಿ ಮಾಡಿ ಸೃಷ್ಟಿ ಮಾಡಿ ಅಂತಲ್ಲ, ಇಷ್ಟೆಲ್ಲ ಆಯ್ತಲ್ಲ ಒಂದ್ಲ ಮಾಡಿರೋದು. ಇದು 52ನೇ ಇಸವಿಯಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿ ಸರ್ಕಾರದಿಂದಾನೇ ಎಲ್ಲ ಏನೇನು ಸಮಸ್ಯೆಗಳು ಅದ, ಮಸೀದಿಗಳು, ಜಾಗ ಅವೆಲ್ಲ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಒಂದ್ ಪಟ ಆಯ್ತಲ್ಲ, ಸರ್ವರ್ ಬಂದಿತ್ತು, ಬಂದಾಗ ಆಯ್ತಲ್ಲ ಎಲ್ಲಾ ಮಸೂತಿಗಳನ್ನು ಏನು ಜುಮ್ಮಾ ಒಕ್ಕೋನಲ್ಲಿ ಇರ್ತಕ್ಕಂಥ ಜಮೀನಿಗೆ ಸರ್ವ್ ಮಾಡಕ್ ಬಂದಾಗ ಇದಕ್ ಬಂದ್ರು. ಇದಕ್ ಬಂದಾಗ ಸರ್ವ್ ಮಾಡಾಗ ಇದು ಮಾಡಿದಾಗ ಆಯ್ತಲ್ಲ ಡಿಸ್ಪ್ಯೂಟ್ ಆಯ್ತಂತ ಹಂಗೆ ಬಿಟ್ಟು ಹೋದ್ರು. ಇದು 1972-73 ಹೈಕೋರ್ಟ್ ನಲ್ಲಿ ಆಯ್ತಲ್ಲ ಸುಬ್ರಾವ್ ಲಾಯರ್ ಅಂತ ಹೇಳಿ ಶಿವಮೊಗ್ಗದವರು, ಸುಬ್ಬರಾವ್ ಅಂತ ಬ್ರಾಹ್ಮಣರು ಬಳಿ ಆ ಕೇಸನ್ನ ಎತ್ ಕೊಟ್ಟಿರೋದು ಮಹಾನ್ ಭಾವ್.
ಆವಾಗ ಏನಾಗ್ಬಿಡ್ತು, ಇದು ಏನು ಒಂದ್ 3 ತಿಂಗಳಲ್ಲಿ ಏನು ನೀವು ಮಾಡಕ್ ಹೋಗ್ಬೇಡಿ ಅಲ್ಲಿ ಅಂತ ಹೇಳಿ ಮಾಡಿ ಮತ್ ಯಾರು ಆಯ್ತಲ್ಲ ಗೋಪಣ್ಣನ ಮಗ ಅವರೆಲ್ಲ ಇದಕ್ಕೆ ಯಾರಪ್ಪ ಅಂತ ಹೇಳಿದ್ರೆ ಬಹಳ ಸೋಮಣ್ಣ ಇದಾರೆ, ಗೋಪಣ್ಣ ಇದಾರೆ, ಗುಡಿ ಕರಿಯಪ್ಪನ